ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಯಾಕೆ ಪ್ರತಿ ಯುಗದಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ನಾನು ಮತ್ತೆ ಶರುದ್ರರು ನಾನೇ. ತಂದೆ ತಾಯಿ ಗುರುಗಳು ಕೌರವರು ಪಾಂಡವರು, ಸತ್ಯ ಅಸತ್ಯ ಮೇಲೆ ಕೆಳಗೆ ರಾತ್ರಿ ಹಗಲು, ನ್ಯಾಯ ಅನ್ಯಾಯ, ನಿಶ್ಚಲತೆ ಚಂಚಲತೆ ಅನಿಶ್ಚಿತತೆ ಎಲ್ಲವೂ ನಾನಾಗಿ ಸತ್ಯ ಯಾವುದು, ಪರಮ ಸತ್ಯ ಯಾವುದು, ಇದನ್ನೆಲ್ಲ ಈಗ ಸರಿಯಾಗಿ ಅರ್ಥೈಸಿಕೊಳ್ತಾ ಇದ್ದವ. ಮೊದಲಾಗಿದ್ದು ಮೋಸ ಗೊತ್ತಿದ್ದ ಮೇಲೆ ಮತ್ತ್ಯಾಕೆ ಬಂದ್ರು? ಕರೆದ ಮೇಲೆ ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಆವಾಗಲೂ ಅಜ್ಜಿ ನೆನಪಾಗಲಿಲ್ಲ ನಿಮ್ಗಲ್ವಾ? ನಿಮಗೂ ರಣಕ್ಷೇತ್ರದಲ್ಲಿ ಎಲ್ಲರೂ ಸಾಗಾಟವಾಗಿ ರಣಕ್ಷೇತ್ರ ಮುಂದುವರಿಯಬೇಕು ಎನ್ನುವುದಾಗಿ ಈ ತಂಡಗಳು ನಿಶ್ಚಯ ಮಾಡಿ ಯುದ್ಧ ಕ್ಷೇತ್ರವೇ ನಿರ್ಮಾಣ ಆಗಿ ಹೋಯಿತು. ನಾವೆಲ್ಲ ಯುದ್ಧವನ್ನು ತಪ್ಪಿಸಬೇಕೆನ್ನುವುದಾಗಿ ಬಗೆಯಲ್ಲಿ ಯೋಚಿಸಿದರು, ಪ್ರಯತ್ನಿಸಿದರು, ಯುದ್ಧವೇ ಸಂಘಟಿಸಿತು. ಹಾಗಾಗಿ ಉಭಯ ಸೇನೆಗಳು ಕೂಡ ಸಿದ್ಧವಾಗಿ ಬಂದು ರಣಕ್ಷೇತ್ರಕ್ಕೆ ಬಂದು ನಿಂತಿವೆ. ಹಿಂದೆ ನೋಡಿದಾಗ 7 ಲಕ್ಷ ಇಡೀ ಸೈನ್ಯ, ಮುಂದೆ ನೋಡಿದಾಗ 11 ಲಕ್ಷ ಇಡೀ ಸೈನ್ಯ. ಹಾಗಿದ್ದ ಮೇಲೆ ಸೇನೆಯಲ್ಲಿರುವವರೆಲ್ಲ ಯಾರೂ ನಮ್ಮ ಪಾಲಿಗೆ ಅಪರಿಚಿತರೇನೂ ಅಲ್ಲ, ಎಲ್ಲ ಪರಿಚಿತರೇ ಆಗಿದ್ದಾರೆ. ನಮ್ಮವರಾಗಿ ವಿರೋಧಿಗಳಾದವರು ಹಲವರು, ವಿರೋಧಿಗಳಾಗಿ ಮತ್ತೆ ನಮ್ಮವರಾದವರಿಂದ ಕೆಲವರು, ಎಲ್ಲರೂ ಒಟ್ಟಾಗಿ ಈ ತಂಡಗಳಾಗಿ ರಚನೆಗಳಾಗಿ ಹೋಗಿವೆ. ವಿಶೇಷವೇ ಹಾಗೆ ಹೊರಟಂತಹ ಸಂದರ್ಭದಲ್ಲಿಯೇ ನೀನೇ ಆಡಿದಂತಹ ಮಾತು, ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯವೇಚ್ಯುತ ಎನ್ನುವುದಾಗಿ. ಆಶ್ಚರ್ಯ ಆಯಿತು ನನ್ನ ಪಾಲಿಗೆ. ಸೇನೆಯ ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುವುದಕ್ಕೆ ಪಾರ್ಥನ ಆಣತಿ ಆಯ್ತಲ್ಲ. ನಮ್ಮ ಸಂಬಂಧ ಹೇಗಿರಬಹುದು, ನಮ್ಮ ಸ್ಥಾನ ಹೇಗೂ ಇರಬಹುದು, ಆದರೆ ಇಲ್ಲೂ ನೀನು ರಥಿಕ, ನಾನು ಸಾರಥಿ. ನೀನು ಹೇಳಿದಂತಹ ಕಾರ್ಯವನ್ನು ಮಾಡಲೇಬೇಕಾಗಿ ಬಂದು ಇಲ್ಲಿವರೆಗಾಗಿ ತಂದು ನಿಲ್ಲಿಸಿದ್ದೇನೆ. ತಂದ ಮೇಲೆ
ನನ್ನ ಮನದಲ್ಲಿಯೋ ನಿನ್ನ ಮನದಲ್ಲಿಯೋ ಯಾವ ಪ್ರಶ್ನೆಯೂ ಸಂದೇಹವೂ ಉಳಿಯಬಾರದು. ಕಾರಣ ನೋಡಿದೆಯಾ, ನಮ್ಮವರ ಪರಿಚಯ ಎಲ್ಲವೂ ನಮ್ಮ ಪಾಲಿಗೆ ಉಂಟು. ನಿನ್ನ ಬೆನ್ನ ಹಿಂದೆ ಯಾರ್ಯಾರಿದ್ದಾರೆ, ನಮ್ಮ ಪಕ್ಷವನ್ನ ಅಂತ ಬಂದವರು ಯಾರ್ಯಾರಿದ್ದಾರೆ, ಎಲ್ಲರ ಪರಿಚಯ ಉಂಟು. ಎದುರದಲ್ಲಿ ನೋಡಿದಾಗ ಅರ್ಥ ಆಗುತ್ತದೆ, ಯಾರೂ ಅಪರಿಚಿತರೇನಲ್ಲ. ಆದರೆ ತಿಳಿದುಕೊಳ್ಳಲೇಬೇಕಾದಂತ ಸತ್ಯವೊಂದುಂಟು. ಯಾವುದು ಗೊತ್ತಾ? ಧರ್ಮದ ಪಕ್ಷಪಾತಿಯಾಗಿ ಯಾರು ಬಂದಿದ್ದಾರೋ ಅವರ ಕುರಿತಾಗಿ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಕಾರಣ ಏನು? ಅವರಿಂದ ಲೋಕಕ್ಕೆ ಒಳಿತು ಸದಾ ಆಗುತ್ತದೆ. ಅದೇ ಅಧರ್ಮ ಪಕ್ಷಪಾತಿಗಳಾಗಿ ಯಾರೆಲ್ಲ ಬಂದಿದ್ದಾರೆ ಅದನ್ನ ತಿಳಿದುಕೊಳ್ಳಲೇಬೇಕಾದಂತಹ ಅಗತ್ಯ ಎನ್ನುವುದು ಪ್ರಪಂಚಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿವರೆಗಾಗಿ ನಿಲ್ಲಿಸಿ ಎದುರಿನ ಸೇನೆಯ ಪರಿಚಯವನ್ನು ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ನೋಡಿದ್ಯಾ, ಅಲ್ಲಿದ್ದವರೆಲ್ಲ ಯಾರ್ಯಾರು ಅಲ್ಲ, ಸೇನೆಯ ಪ್ರಮುಖ ನೇತಾರರಾಗಿ ಅಜ್ಜಯ್ಯ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ಅವರೇನು ಸಾಮಾನ್ಯದವರ ಹೇಳಿ. ಹಿಂದೊಂದು ಸಂದರ್ಭದಲ್ಲಿ ದೇವವ್ರತ ನಾಮಕರಾಗಿ ಪ್ರಪಂಚದ ಬೆಳಕನ್ನು ಕಂಡಂತಹ ಅವರು ದೇವತೆಗಳಿಂದಲೇ ಭೀಷ್ಮ ಎನ್ನುವಂತಹ ವಿಶೇಷವಾದಂತಹ ನೆಗತ್ತಿಗೆ ಪಾತ್ರರಾದವರು, ತಂದೆಯಿಂದಲೇ ವರವನ್ನು ಪಡೆದುಕೊಂಡವರು, ದೇವವ್ರತನಾಗಿ ಭೀಷ್ಮನಾಗಿ ಭೀಷ್ಮಾಚಾರ್ಯ ಎನ್ನುವಂತಹ ಪಟ್ಟಕ್ಕೆ ಏರಿದಂತಹ ನಿನ್ನ ಅಜ್ಜಯ್ಯ ಸಾಮಾನ್ಯರು ಹೇಳು. ನೀವು ಕಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ನಾಡಿಗೆ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಅಜ್ಜಯ್ಯನಿಗೆ ನೀನು ಎದುರಾಗಿ ನಿಲ್ಲಬೇಕಾದಂತಹ ಸ್ಥಿತಿ ಒದಗಿ ಬಂದಿದೆ. ನೀನು ಬಾಣವನ್ನು ಬಿಡಬೇಕಾಗಿರೋದು ನಿನ್ನ ಅಜ್ಜಯ್ಯನಿಗೆ. ಕೇವಲ ಅವರಷ್ಟು ಮಾತ್ರವಂತ ಯೋಚನೆ ಮಾಡಿದರೆ ಅವರಷ್ಟೇ ಅಲ್ಲ, ಅವರ ಎಡ ಬಲವನ್ನೆಲ್ಲ ನೋಡಿದಾಗ ನೋಡಿದ್ಯಾ, ನೀನು ಇಂದು ಬಿಲ್ಲು ಬಾಣವನ್ನು ಧರಿಸಿ ನಿಂತಿದ್ದೀಯ ಅಂತಾದರೆ ಕಾರಣ ಯಾರು? ಗುರುಗಳಾದಂತಹ ದ್ರೋಣಾಚಾರ್ಯರು ಎಲ್ಲವನ್ನು ತನ್ನ ಶಾಪದಿಂದಲಾಗಿಯೋ ಅಥವಾ ತನ್ನ ಮಾತಿನಿಂದಲಾಗಿಯೋ ತನ್ನ ಬಾಣದಿಂದಲಾಗಿಯೋ ಮನ ಸಂಕಲ್ಪದಿಂದಲಾದರೂ ನಿರ್ಧರಿಸಬಹುದಾದಂತಹ ಚಾಕಚಕ್ಯತೆಯನ್ನು ಹೊಂದಿದಂತಹ ಗುರು ದ್ರೋಣರು ಇಂದು ನಿನಗೆದುರಾಗಿ ನಿಂತಿದ್ದಾರೆ. ಪ್ರಪಂಚದಲ್ಲಿ ಒಂದು ಮಾತುಂಟು, ಗುರುವಿಗೆ ಸಮಾಧಾನವಾಗುವುದು ಸಂತೋಷವಾಗುವುದು ಯಾವಾಗ? ತನ್ನನ್ನು ಮೀರಿಸಿದ ಶಿಷ್ಯ ಸಿದ್ಧನಾದಾಗ. ಅಂಥ ಗುರುಗಳ ಶಿಷ್ಯನಾದಂತಹ ನೀನು ಅವರಾಡಿದಂತಹ ಮಾತನ್ನು ನೆನಪು ಮಾಡಿಕೊ. ಪಾರ್ಥ ಏವ ಧನುರ್ಧರಃ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಿನ್ನನ್ನು ಅಪ್ರತಿಮ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ. ಅಂಥ ಬಿಲ್ಲುಗಾರನನ್ನಾಗಿ ಮಾಡಿದಂತಹ ಆ ದ್ರೋಣಾಚಾರ್ಯರಿಗೆ ಇಂದು ಬಿಲ್ಲು ಬಾಣಗಳ ಪ್ರಯೋಗವನ್ನು ನೀನು ಮಾಡಬೇಕಾಗಿದೆ, ಅವರಿಗೆ ಹೊಡೆಯಬೇಕಾಗಿದೆ. ಕೇವಲ ಅವರಷ್ಟೇ ಅಂತ ನೋಡಿದ್ರೆ ಸಾಕಾಗುವುದಿಲ್ಲ. ಮತ್ತೆ ಜೀವನ ಎನ್ನುವುದು ಸಾಂಗವಾಗಿ ನೆರವೇರಬೇಕು. ಅಲ್ಲ, ಯುದ್ಧ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವುದಕ್ಕೆ ನಮ್ಮ ದೇಹ ಸಿದ್ಧವಾಗಬೇಕು ಅಂತಾದರೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರುವುದು ಗರಡಿಯಲ್ಲಿ ಸಾಧನೆ. ಅಂಥ ಗರಡಿಯ ಸಾಧನೆಯನ್ನು ಮಾಡುವುದಕ್ಕೆ ಮುಂದಾದಂತಹ ಕೃಪಾಚಾರ್ಯರು ಯಾರು ನಿನ್ನ ದೇಹ ಎನ್ನುವುದು ಶಕ್ತಿವಂತನಾಗಿ ಮಾಡುವುದಕ್ಕೆ ಸಿದ್ಧತೆ ಮಾಡಿದ್ದಾರೋ ಅಂಥವರ ತೋಳ್ಬಲವನ್ನೇ ಪರೀಕ್ಷೆ ಮಾಡಿ ಅಂಥವರಿಗೆ ಪೆಟ್ಟನ್ನು ಕೊಡುವಂತಹ ಸ್ಥಿತಿ ನಿನ್ನ ಪಾಲಿಗುಂಟು. ಅಂಥ ಕೃಪಾಚಾರ್ಯರಿಗೂ ನೀನು ಹೊಡೆಯಲೇಬೇಕಾಗುತ್ತದೆ. ಅವರಷ್ಟೇ ಅಲ್ಲ, ನಮ್ಮ ಯಾದವರಿದ್ದಾರೆ, ನಿನ್ನ ರಕ್ತ ಸಂಬಂಧಿಗಳಿದ್ದಾರೆ, ಮಾವನಿದ್ದಾನೆ, ಭಾವನಿದ್ದಾನೆ, ಎಲ್ಲರೂ ನಿನ್ನ ನೆಂಟರೇ ಬಂದು ಸೇರಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಆಗುವುದು ಯಾವುದು ಗೊತ್ತಾ? ಯಾವುದು? ಇಷ್ಟೆಲ್ಲ ಸಿದ್ಧತೆಗಳ ನಡುವೆ, ಇಷ್ಟೆಲ್ಲ ಜನರ ನಡುವೆ ನನಗೆ ಎದ್ದು ಕಾಣುತ್ತಾ ಇರುವುದು ಒಂದೇ ಒಂದು ರಥ. ನೋಡಿದೆಯಾ? ಭೀಷ್ಮಾಚಾರ್ಯರು ಅವರಷ್ಟು ಹಿರಿಯವರು, ಅವರಷ್ಟು ಹಳೆಯವರು ಇಲ್ಲಿ ಯಾರೂ ಇಲ್ಲ. ಆದರೆ ಇಲ್ಲಿರುವಂತ ಎಳೆಯವರಿಗಿಂತಲೂ ಹೆಚ್ಚಿನ ಉತ್ಸಾಹವನ್ನು ತೋರಿಸ್ತಾ ಅಲ್ಲಿ ನಿಂತಿದ್ದಾರೆ ಅಂತಾದರೆ ಕಾರಣ ಏನು? ನಾನು ಇಷ್ಟು ವರ್ಷಗಳ ಕಾಲ ಮಾಡಿದಂತಹ ಸಾಧನೆಯನ್ನ ನನಗಿಂತ ಚಿಕ್ಕವರೆಲ್ಲ ಪ್ರಶ್ನೆ ಮಾಡುತ್ತಾ ಇದ್ದಾರೆ ಅನ್ನಂತ ಮನಸ್ಸು ಅವರ ಮನಸ್ಸಿನಲ್ಲಿ ಉಂಟೋ ಏನೋ. ಅಂಥ ಭಾವವನ್ನ ಕೆದಕುವುದಕ್ಕೆ ನಿಂತಹ ಎಲ್ಲರಿಗೂ ಉತ್ತರವಾಗಿ ನಾನು ನಿಲ್ಲುತ್ತೇನೆ ಎಂಬ ಕಾರಣಕ್ಕಾಗಿ ಅಜ್ಜಯ್ಯ ನಿಂತಿದ್ದಾರೆ. ಹೇಗೆ? ಅವರು ರಥವನ್ನೇ ಏರಿ ನಿಂತ ಹಾಗೆ ಕಾಣುತ್ತಾ ಇಲ್ಲ, ಮತ್ತೆ ಕಲಿಯನ್ನೇ ಏರಿ ನಿಂತವರ ಹಾಗೆ ಕಾಣುತ್ತಾ ಇದ್ದಾರೆ. ಕಲಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ಯಾರು ಕೂಡ ಹೆದರಬೇಕಾದಂತ ಸ್ಥಿತಿ ಒದಗಿ ಬರ್ತದೆ. ಅಂಥ ಕಲಿಯನ್ನೇ ಏರಿ ಅವರು ನಿಂತಿದ್ದಾರೆ ಅಂತಾದರೆ ನನಗೆ ಆಶ್ಚರ್ಯ ಆಗುವುದು. ಅವರನ್ನ ನೋಡಿದ ಮೇಲೆ ಅವರ ಸೇನೆಯವರೆಲ್ಲ ಅಷ್ಟೇ ಉತ್ಸುಕರಾಗಿ ನಿಂತಿದ್ದಾರೆ. ಆದ್ರೆ ನಾನು ಯೋಚನೆ ಮಾಡ್ತಾ ಇರುವುದು ಅದು ಏನು, ನೀನೇನು ಯುದ್ಧವನ್ನು ನೋಡದೇ ಇದ್ದವನಲ್ಲ, ಇದಕ್ಕಿಂತಲೂ ಎಷ್ಟೋ ವೀರರನ್ನು ನೋಡಿದವ, ಎಷ್ಟೋ ಯುದ್ಧದಲ್ಲಿ ಪಾಲ್ಗೊಂಡವ. ನಿನ್ನನ್ನು ಭಯಪಡಿಸುವುದಕ್ಕೆ ನಿನ್ನ ಅಜ್ಜ ಇದ್ದರೇನು, ನಿನ್ನ ಗುರುಗಳಿದ್ದರೇನು, ನಿನ್ನ ಮಾವ ಇದ್ದರೇನು, ನಿನ್ನ ಭಾವ ಇದ್ದರೇನು, ಯಾವ ರಕ್ತ ಸಂಬಂಧಿಗಳೇ ಇದ್ದರೇನು, ಅದಕ್ಕೆ ನನ್ನ ಪಾರ್ಥ ಅಂಜುವನಲ್ಲ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತದೆ. ಇದು ಹಿಡಿದುಕೋ ಬಿಲ್ಲು ಬಾಣವನ್ನ.
ಯಾರು ನಿನ್ನನ್ನು ಮೊಮ್ಮಗನೇ ಎನ್ನುವುದಾಗಿ ಪ್ರೀತಿಯಿಂದ ಬಾಯಿ ತುಂಬ ಕರೆಯುತ್ತ ನಿನ್ನನ್ನು ಒಪ್ಪಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೋ ಆ ಆಚಾರ್ಯರ ಕರಗಳನ್ನ ನಿನ್ನ ಶರದಿಂದ ಕಟ್ಟಿ ಹಾಕು. ಯಾರು ನಿನಗೆ ಧನುರ್ವಿದ್ಯೆಯಿಂದ ಕಳಿಸಿಕೊಟ್ಟಿದ್ದಾರೋ ಅಂಥವರನ್ನ ನಿನ್ನ ಬಾಣದ ಮುಖೇನವಾಗಿ ಮುಚ್ಚುವ ಪ್ರಯತ್ನವನ್ನು ಮಾಡು. ಯಾರು ನಿನ್ನ ಗುರುಗಳು ಗರಡಿಯಲ್ಲಿ ಸಾಧನೆಯನ್ನು ಮಾಡಿದವರಿದ್ದಾರೋ ಅವರನ್ನು ನಿನ್ನ ಕರಗಳಿಂದ ಕಟ್ಟು. ರಕ್ತ ಸಂಬಂಧಿಗಳು ಎನ್ನುವುದಾಗಿ ನೋಡಬೇಡ. ಅವರೆಲ್ಲರ ರಕ್ತ ಭೂಮಿಯಲ್ಲಿ ಚೆಲ್ಲುವಂತೆ ಮಾಡು. ಹೊರಡು 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 ಹೊರಡು. ಹರಿಯ ಬೆರಗಾಗಿ ಹರಿಯ ಬೆರಗಾಗಿ ಬಂಧುಗಳ ಇರಿದು ಮಾಡುವುದಕ್ಕಿಂತ ಕಾಂತಾರವೇ ಬಂಧುಗಳ ಇರಿದು ಮಾಡುವುದಕ್ಕಿಂತ ಕಾಂತಾರವೇ ಧರಣಿ ಜಾಪವರ ಇಳುಗೆ ಧರಣಿ ಸುಡಲು ಇಳುಗೆ ಹರಿಯ ಮಾಯದೆ ಬೆರಗಾಗಿ ನಿನ್ನನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಪ್ರಪಂಚದಲ್ಲಿರುವಂತಹ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲವಂತೆ. ಏನು ಇಲ್ಲಿಯವರೆಗಾಗಿ ಭಾವ ಎಂದು ನಿನ್ನನ್ನ ಕರೀತಾ ಇದ್ದವನ ಸರಿ, ಈಗ ಹಾಗಲ್ಲ, ದೇವ ಎಂದು ಕರೀತೇನೆ. ಯಾಕೆ ಬಲ್ಲೆಯ? ಯಾಕೆ ಇಲ್ಲಿಯವರೆಗೆ ರಥವನ್ನ ತಂದು ನಿಲ್ಲಿಸುವುದಕ್ಕೆ ಹೇಳಿದವ ನಾನು. ಹೌದು. ಆದ್ರೆ ನನ್ನನ್ನು ನೋಡಿದಾಗ ನಿನ್ನಿಂದಲೇ ಹೊರಹೊಮ್ಮಿದಂತಹ ಮಾತುಗಳನ್ನೆಲ್ಲ ಆಲಿಸುತ್ತಾ ನಿಬ್ಬೆರಗಾಗಿ ಅರ್ಜುನ ನಿದ್ದೆ ಬಿಟ್ಟ. ಹೇಳಿದೆಲ್ಲ ಅಲ್ಲಿರುವಂತಹ ನಿನ್ನ ಅಜ್ಜನಿಗೆ ನೀನು ಬಾಣವನ್ನು ಬಿಡಬೇಕು. ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳ ಮೇಲೆ ನಿನ್ನ ಶಸ್ತ್ರ ಪ್ರಯೋಗ ಆಗಬೇಕು. ಆ ಕಡೆಯಲ್ಲಿ ಗರಡಿ ಮನೆಯಲ್ಲಿ ನಮ್ಮ ಶರೀರದಲ್ಲಿರುವಂತಹ ಬಲವನ್ನ ಅಧಿಕಗೊಳಿಸಬೇಕು. ಆ ವಿದ್ಯೆಗಳನ್ನೆಲ್ಲ ಹೇಳಿಕೊಟ್ಟಂತಹ ಕೃಪಾಚಾರ್ಯರು ಅಲ್ಲ, ಅಲ್ಲಿರುವಂತವರೆಲ್ಲ ನಮ್ಮವರು ಅಂತ ಹೇಳಿದೆ. ಹೌದು. ಆ ನಮ್ಮವರಿಗೆ ನಾನು ಬಾಣವನ್ನ ಬಿಡುವುದು. ಹೌದು. ಇದು ಎಷ್ಟರ ಮಟ್ಟಿಗೆ ಸರಿ? ಕೌರವರ ಪಾಂಡವರ ಮಧ್ಯೆ ನಡೀತಾ ಇರುವಂತಹ ಈ ಮಹಾಭಾರತ ಹವ ಯಾಕಾಗಿ ಅಂತ ಆಲೋಚನೆ ಮಾಡಿದ್ರೆ ಹಸ್ತಿನೆಯ ಪೀಠಕ್ಕಾಗಿ. ನಾಳೆ ಅಂತ ಆದ್ರೆ ಇವರಿಗೆಲ್ಲ ನಾನು ಬಾಣವನ್ನ ಬಿಟ್ಟು ಅಥವಾ ಇವರನ್ನೆಲ್ಲ ಕೊಂದು ಈ ಪೀಠದ ಮೇಲೆ ನನ್ನ ಅಣ್ಣ ವಿರಾಜಮಾನನಾಗಿ ಆಡಳಿತವನ್ನ ನಡೆಸುವಂತಹ ಆ ಒಂದು ಸಂದರ್ಭಕ್ಕಾಗಿ ಇಷ್ಟೆಲ್ಲ ಯುದ್ಧವ. ನಮ್ಮವರನ್ನೆಲ್ಲ ಕೊಂದು ನಮ್ಮವರ ಹೆಣಗಳ ಮಧ್ಯದಲ್ಲಿ ನನ್ನಣ್ಣ ಸಿಂಹಾಸನವನ್ನ ಏರುವುದ. ಇವರ ಈ ನೆತ್ತರುಗಳ ಮಧ್ಯದಲ್ಲಿ ನಾವಿರುವುದಕ್ಕಾಗುವುದಿಲ್ಲ. ಯಾವ ನೆಮ್ಮದಿಯಿಂದ ಬದುಕುವುದು, ಯಾವ ಶಾಂತಿಯಿಂದ ಬದುಕನ್ನು ಸಾಗಿಸುವುದು? ಹಾಗಾಗಿ ನನ್ನ ತೀರ್ಮಾನ ಒಂದೇ. ಏನು? ನಮ್ಮವರೊಡನೆ ಈ ರೀತಿ ದುರವನ್ನ ಗೈಯುವ ಬದಲಾಗಿ ನಮಗೆ ಕಾಂತಾರವೇ ಹೌದು, ನಾವು ಮತ್ತೆ ವನವಾಸವನ್ನು ಮಾಡ್ತೇವೆ ಅಥವಾ ವಿಪಿನವನ್ನ ಸೇರ್ತೇವೆ. ಇವರೊಡನೆ ನಾನು ದುರ ಕೊಡುವುದಕ್ಕೆ ಸಾಧ್ಯನಾದವನಲ್ಲ. ನನಗೆ ದುರ ಬೇಡ. ನರನೇ
ಪಾರ್ಥ, ದೇವಾ ಈ ರೀತಿ ಆಗುತ್ತದೆ ಎನ್ನುವಂಥ ನಿರೀಕ್ಷೆ ನನಗಿರಲಿಲ್ಲ. ನಾನೊಂದೇ ದೇವ. ನಾನೊಲ್ಲೆ ಎನ್ನುವುದಾಗಿ ಹೇಳ್ತಾ ಇದ್ದಿ ಅಂತಾದ್ರೆ ನಿನ್ನ ಪಾಲಿಗೆ ದಯ ಉಂಟು ಎನ್ನುವುದಾಗಿ ನೀನು ಯೋಚನೆ ಮಾಡಿರಬಹುದು. ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಒಡಮೂಡ್ತಾ ಇರುವುದು ದಯೆ ಅಲ್ಲ, ಅದಕ್ಕೆ ಹೆಸರು ಮೋಹ ಎನ್ನುವುದಾಗಿ. ಯಾಕೆ ಹೇಳು? ಸದಾಕಾಲ ನಾನು ಆಡಿದಂತಹ ಮಾತುಗಳೆಲ್ಲವನ್ನು ನೆರವೇರಿಸ್ತಾ ಇರುವವ ನೀನು. ದೇವರಲ್ಲಿ ನಂಬಿಕೊಳ್ಳುವುದು, ದೇವರನ್ನು ನೆಚ್ಚಿಕೊಳ್ಳುವುದು ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ದೇವರನ್ನು ಮಾತನಾಡಿದ ಅಂತಾದ್ರೆ ಅದರಲ್ಲಿ ಸಂಶಯವನ್ನು ಹುಡುಕುವುದಲ್ಲ. ದೇವರೇ ಆಡಿದ ಮಾತು ಎಂತಾದ ಮೇಲೆ ನಿಸ್ಸಂಶಯತೆಯಿಂದ ಯಾರು ಅದನ್ನು ಮುಂದುವರಿಸೋದಕ್ಕೆ ಮುಂದಾಗುತ್ತಾರೋ ಅವ ನಿಜವಾದ ಭಕ್ತನಾಗುತ್ತಾನೆ. ಅಷ್ಟೇ ಅಲ್ಲ, ನಿಜವಾದ ಶ್ರೇಷ್ಠನೂ ಆಗುತ್ತಾನೆ. ರಣಕ್ಷೇತ್ರಕ್ಕೆ ಬಂದು ನಿಂತ ಮೇಲೆ ಇಂಥದ್ದೊಂದು ಹೀನವಾದಂತಹ ಮಾತುಗಳು ನಿನ್ನಿಂದ ಬರ್ತದೆ ಅಂತಾದ್ರೆ ಅದಕ್ಕೆ ಹೆಸರು ಮೋಹ. ಆ ಮೋಹ ಬರುವುದು ಯಾವುದಂತ ಕೇಳಿದ್ರೆ ಅದು ನಪುಂಸಕತೆ ಎಂದು ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಪುರುಷ ಸಿಂಹನಾದಂತಹ ನೀನು ಇಂಥದ್ದೊಂದು ಕಾರ್ಯವನ್ನು ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ ಅಂತಾದ್ರೆ ಇದು ಬದುಕುವ ದಾರಿ ಅಲ್ಲ, ಬದುಕಲಾರದ ದಾರಿ ಎನ್ನುವುದಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಕ್ಷತ್ರಿಯನಾದವನಿಗೆ ಇದೇನು ಯುದ್ಧ ಹೊಸತಲ್ವಲ್ಲ ನಿನಗೆ? ಇದಕ್ಕಿಂತಲೂ ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ನೋಡಿದವ ನೀನು, ಜಯಿಸಿದವನು ಹೌದು ನೀನು. ಆದರೆ ಇಷ್ಟೆಲ್ಲ ಯುದ್ಧವನ್ನು ಮಾಡಿ ಜಯಿಸಿದರೂ ಯುದ್ಧದ ನಿಜವಾದ ಅರ್ಥ ಏನು, ಜೀವನದ ಪರಿಭ್ರಮಣತೆ ಏನು ಎನ್ನುವುದನ್ನು ಅರ್ಥೈಸಿಕೊಳ್ಳದೆ ಹೋದೆ ನೀನು. ಅವರನ್ನೆಲ್ಲ ಕೊಲ್ಲುವುದಕ್ಕಾಗುವುದಿಲ್ಲ, ಕೊಲ್ಲುತ್ತೇನೆ ಎನ್ನುವುದಾಗಿ ನೀನು ಪ್ರತಿಜ್ಞೆ ಮಾಡ್ತೀಯ ಅಂತಾದ್ರೆ ನಿಜವಾಗಿ ಕೊಲ್ಲುವುದು ನೀನು ಅವರನ್ನ. ನೀನು ನಿಮಿತ್ತ ಮಾತ್ರವಾಗುತ್ತೆ. ಯಾಕೆ? ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಇರ್ತದೆ. ಫಲವನ್ನು ಎಲ್ಲವನ್ನ ನನ್ನ ಪಾಲಿಗೆ ಆ ದೇವನೇ ಕೊಡುವವನಾಗುತ್ತಾನೆ, ಅಲ್ಲ ನಾನೇ ಕೊಡುವವನಾಗುತ್ತೇನೆ. ಅಂತಾದ ಮೇಲೆ ನಮ್ಮ ಧರ್ಮದಲ್ಲಿ, ನಮ್ಮ ಕರ್ಮದಲ್ಲಿ ಯಾರು ನಿಸ್ಸಂಶಯತೆಯಿಂದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೋ ಅವರಿಗೆ ಕರ್ಮವನ್ನು ಮಾಡುತ್ತಾ ಕಾರ್ಯದಲ್ಲಿ ಈಗ ಮಾಡಿದರು ಅಂತಾದ್ರು ಶ್ರೇಯಸ್ಸು ಎನ್ನುವುದು ದೊರೆಯುವುದಕ್ಕೆ ಮುಂದಾಗುತ್ತದೆ. ಯಾರು ಕರ್ಮದಲ್ಲಿ ವಿಹೀನರಾಗಿ ಮುಂದುವರಿಯುತ್ತಾರೋ ಅವರು ಎಷ್ಟೇ ಉತ್ತಮ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದರೂ ಅವರಿಗೆ ಪಾಪದ ಲೇಪವೇ ತಗುಲುತ್ತದೆ ಬಿಟ್ರೆ ಅನ್ಯಥಾ ಯಾವುದೂ ಅಲ್ಲ. ಕೇವಲ ನಿನ್ನ ಮೈ ಸಂಬಂಧದಿಂದಾಗಿ ಇವರೆಲ್ಲರೂ ನನ್ನವರು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದಿ. ಯೋಚನೆ ಮಾಡಬೇಕಾದದ್ದು ಮೈ ಸಂಬಂಧವನ್ನಲ್ಲ, ಮೈ ಆತ್ಮ ಸಂಬಂಧ ಯಾವುದಕ್ಕುಂಟು ಎನ್ನುವುದಾಗಿ ಯೋಚನೆ ಮಾಡಿದರೆ ಆತ್ಮಕ್ಕೆ ಸಂಬಂಧ ಇರುವುದು ನೇರವಾಗಿ ಪರಮಾತ್ಮನಲ್ಲಿ ಮಾತ್ರ. ದೇಹ ಎನ್ನುವುದು ನಾವು ಧರಿಸುವಂಥ ಒಂದು ಬಟ್ಟೆ ಇದ್ದ ಹಾಗೆ ಮಾತ್ರ. ಜೀರ್ಣವಾದಂತಹ ಬಟ್ಟೆಯನ್ನು ಯಾವತ್ತ ಒಬ್ಬ ಬಿಸಿಟ್ಟು ಹೊಸದಾದಂಥ ಬಟ್ಟೆಗಳನ್ನು ಧರಿಸಿಕೊಳ್ಳುತ್ತಾನೋ ದೇಹಕ್ಕೂ ಹಾಗೂ ಆತ್ಮಕ್ಕಿರುವ ಸಂಬಂಧ ಅದು ಮಾತ್ರ. ದೇಹಕ್ಕೆ ವಯಸ್ಸಾದ ಮೇಲೆ ಆತ್ಮ ಆ ದೇಹವನ್ನು ಬಿಸಿಟುತ್ತದೆ, ಮತ್ತೊಂದು ದೇಹವನ್ನು ಹೋಗಿ ಸೇರಿಕೊಳ್ಳುತ್ತದೆ. ಅಷ್ಟೇ ಬಿಟ್ಟರೆ ಮತ್ತಿನ್ನೇನು ಅಲ್ಲ ಪಾರ್ಥ. ಇದಕ್ಕೆಲ್ಲ ಆಗುತ್ತಾ ಇರುವುದು ಏನು? ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಅಹಂಕಾರದ ಭಾವದಿಂದಲಾಗಿ ಇವರೆಲ್ಲರೂ ನನ್ನವರು ಎನ್ನುವಂಥ ಮೋಹ ನಿನ್ನ ಪಾಲಿಗೆ ಒದಗಿಸ್ತಾ ಇದೆ. ಅದಲ್ಲದೆ ಅಂದರೆ ನನ್ನ ಕುರಿತಾಗಿ ನೀನು ಯೋಚನೆ ಮಾಡಿರಬೇಕು, ನನ್ನ ಕುರಿತಾಗಿ ತಿಳಿದುಕೊಳ್ಳುವಂತಹ ಮನವನ್ನು ಮಾಡಿರಬೇಕು ನೀನು. ನಾನು ಆಡಿದಂತಹ ಮಾತೇ ಹಾಗೆ. ಎಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ, ಅವರಲ್ಲಿಯೂ ನಾನಿದ್ದೇನೆ, ನಿನ್ನಲ್ಲಿಯೂ ನಾನಿದ್ದೇನೆ, ಸಕಲರಲ್ಲೂ ನಾನಿರುವಾಗ ನಿಮ್ಮನ್ನೆಲ್ಲ ಬಳಸಿಕೊಳ್ಳುತ್ತಾ ಇರುವುದು ಯಾಕೆ? ನೀನು ಕೌರವನನ್ನು ಕೊಲ್ಲಲಿಲ್ಲ ಅಂತಾದರೂ ಅವರು ಸಾಯದೆ ಉಳಿತಾರ ಹೇಳು? ಖಂಡಿತ ಇಲ್ಲ, ಅವರು ಸತ್ತೇ ಸಾಯ್ತಾರೆ. ಹೇಗೆ? ಅವರು ಮಾಡಿದ ಕರ್ಮವೇ ಅವರನ್ನ ಸಾಯಿಸುವುದಕ್ಕೆ ಮುಂದಾಗುತ್ತದೆ ಬಿಟ್ಟರೆ ನೀನು ಬಿಡುವ ಬಾಣ ಅವರನ್ನ ಸಾಯಿಸುವುದಲ್ಲ. ಯೋಚನೆ ಮಾಡು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾಕೆ?
ಪ್ರತಿ ಯುಗದಲ್ಲಿಯೂ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ, ನನ್ನನ್ನೇ ನಾನು ಸೃಜಿಸಿಕೊಳ್ತೇನೆ, ನಾನು ಬರ್ತೇನೆ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನ ನಾನೇ ಮಾಡ್ತೇನೆ ಅಂತಲ್ಲ, ನನ್ನ ಮುಖವಾಗಿ ನೀನು ಮಾಡ್ತಿ. ನಾನು ಹೇಳಿದ ಮಾತು ನಿನಗೆ ನೆನಪಿಲ್ಲವ ಹೇಳು? ಪಾಂಡವರಲ್ಲಿ ಅರ್ಜುನ ನಾನಾಗಿದ್ದೇನೆ ಎನ್ನುವುದಾಗಿ. ಅಂತಾದ ಮೇಲೆ ನೀನು ಮಾಡುವ ಕಾರ್ಯ ಎಲ್ಲವೂ ನಾನು ಮಾಡಿದ ಕಾರ್ಯವಾಗುತ್ತದೆ. ಹಾಗಾದ ಕಾರ್ಯವನ್ನು ನೀನು ತಿರಸ್ಕಾರ ಮಾಡಿದೆ ಅಂತಾದರೆ ದೇವವಾಣಿಗೆ ವಿರುದ್ಧವಾಗಿ ನಡೆದಂತಾಗುತ್ತದೆ. ನೋಡು, ಕೇವಲ ಪುರುಷರಾಗುವುದು ಮುಖ್ಯ ಅಲ್ಲ, ಪುರುಷೋತ್ತಮರಾಗಬೇಕು. ಪುರುಷೋತ್ತಮರಾಗಬೇಕು ಅಂತಾದರೆ ನಾವು ಮಾಡಿದಂತಹ ಕಾರ್ಯದಲ್ಲಿ ಸರಿಯಾಗಿ ನಡೆಯಬೇಕು. ಸ್ವಧರ್ಮೇ ನಿಧನ ಶ್ರೇಯ. ನಾವು ಮಾಡುವಂತಹ ಕರ್ಮದಲ್ಲಿ ಸರಿಯಾಗಿ ಯಾರು ಮುಂದುವರಿಸಿಕೊಂಡು ಹೋಗುತ್ತಾನೋ ಅವನ ಕಾರ್ಯ ಎಂಥದ್ದೇ ಆಗಿರಲಿ, ಆ ಕಾರ್ಯದಲ್ಲಿ ನಿಧನವಾದಂತಾದರೆ ಅವನಿಗೆ ಶ್ರೇಯಸ್ಸು ಎನ್ನುವುದು ದೊರೆಯುತ್ತದೆ. ಮತ್ತೊಂದು ಪಾರ್ಥ, ಪ್ರತಿಯೊಂದು ಜೀವಿಯ ಅಳಿವಿನ ಉಳಿವಿನ ಬೀಗದ ಕೈಯನ್ನು ಪರಮಾತ್ಮ ಜೀವಿಯ ಕೈಯಲ್ಲೇ ಕೊಟ್ಟಿರ್ತಾನೆ. ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅದು ಜೀವಿಯ ಯೋಚನೆಗೆ ಬಿಟ್ಟದ್ದಾಗಿರ್ತದೆ. ಅಂತಿರುವಾಗ ಕ್ಷತ್ರಿಯನಾದಂತಹ ನೀನು ಇವರು ನಮ್ಮವರು ಕೊಲ್ಲಬಾರದು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದೆಯಲ್ಲ. ಜೀವನದಲ್ಲಿ ಯೋಚನೆ ಮಾಡಬೇಕಾದದ್ದು ಧರ್ಮ ಅಧರ್ಮ, ಸತ್ಯ ನ್ಯಾಯವನ್ನು ಮಾತ್ರವಲ್ಲದೆ ಅವರನ್ನು ಕೊಲ್ಲಬೇಕು, ಕಾಯುವುದಕ್ಕೂ ಯಾರು ಎನ್ನುವುದಾಗಿ ಯೋಚನೆ ಬರ್ತದೆ. ಕೊಲ್ಲುವುದಕ್ಕೂ ನೀನು ಜನ ಅಲ್ಲ, ಕಾಯುವುದಕ್ಕೂ ನೀನು ಜನ ಅಲ್ಲ. ಜಗದ ನಾಟಕವನ್ನು ಸರಿಯಾಗಿ ನಡೆಸುವಂತಹ ದೇವನೊಬ್ಬರಿದ್ದಾನೆ ಅಂತಾದರೆ ಆ ದೇವ ನಡೆಸುವಂತಹ ಪಾತ್ರಧಾರಿ ಮಾತ್ರ ನೀನಾಗತ್ತಿ. ಅಂತಾದ ಮೇಲೆ ದೇವರೇ ನಡೆಸಿದ ಹಾಗೆ ನಡೆಯಬೇಕು, ಬಿಟ್ಟರೆ ಮತ್ತಿನ್ನೇನು ಅಲ್ಲ. ಅವರನ್ನು ಕೊಲ್ಲಲೇಬೇಕು ಅಂತಾದರೆ ನಿನಗೆ ಒಂದು ಮಾತು ಯಾವುದು ಗೊತ್ತಾ? ಕ್ಷುದ್ರವಾದಂತಹ ಹೃದಯ ದೌರ್ಬಲ್ಯವನ್ನು ಬಿಟ್ಟು ನಾನೇನುವುದಾಗಿ ಮೆರೆಯುತ್ತಾ ಇರುವಂತಹ ಎಲ್ಲರ ಅಹಂಕಾರವನ್ನು ಹುಟ್ಟಡಗಿಸುವುದಕ್ಕೆ ಎದ್ದು ನಿಲ್ಲಬೇಕು. ಕ್ಷುದ್ರ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಎದ್ದು ನಿಲ್ಲು, ಎದ್ದು ನಿಲ್ಲು. ನಿನ್ನ ಸೇವಕನಾದ ಜನಗೊಲಿದೀಗ, ನಿನ್ನ ಸೇವಕನಾದ ಜನಗೊಲಿದೀಗ, ನಿಜವನು ಸಾದರದಿ ತೋರಿದೀಗಿಸು, ನಿಜವನು ಸಾದರದಿ ತೋರಿದೀಗಿಸು ಕರುಣಗಳು ಆ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಒಪ್ಪಿದಂತಹ ಒಂದು ಸತ್ಯ ಏನು? ನಾಹಂ ಕರ್ತ ಹರಿಹಿ ಕರ್ತ ಎಂಬುದಾಗಿ. ಎಲ್ಲ ನಿನ್ನ ಸಂಕಲ್ಪವೇ ಅಲ್ವೇ? ಹೌದು. ನನ್ನನ್ನು ನೋಡಿದಾಗ ಬಗೆಯ ಬಗೆಯ ನಿನ್ನ ಮಾತುಗಳನ್ನ ಕೇಳುತ್ತಾ 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 ಖಂಡಿತವಾಗಿ ಒಂದು ರೀತಿಯ ಮನಸ್ಸಿನಲ್ಲಿ ಬದಲಾವಣೆ ಕಂಡಿದ್ದೇನೋ. ಹೌದು, ಸರಿ. ಆದ್ರೆ ದೇವರೇ, ಇಲ್ಲಿರುವವರು ನಮ್ಮವರು, ಅದು ಖಂಡಿತವಾದಂತಹ ಮಾತು ಹೌದಲ್ವೇ? ನಾನಾಗಿ ಈ ವಚನವನ್ನೆಲ್ಲ ಆಡಿದೆ ಅಂತಾದ್ರೆ ಅದು ಸ್ವಾರ್ಥ. ಆದರೆ ಪ್ರಪಂಚವನ್ನೇ ಪಾಲನೆ ಮಾಡುವಂತಹ ನೀನು ನಾನು ಎಂಬಂತಹ ಶಬ್ದದ ಪ್ರಯೋಗ ಮಾಡಿದೆ ಅಂತಾದ್ರೆ ಅದಕ್ಕೊಂದು ಅರ್ಥ. ಇದು ನಾ ತಿಳಿದಂತಹ ಪರಮ ಸತ್ಯವೇ ಹೌದು. ಈಗ ನಾ ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬಂತಹ ತೊಳಲಾಟಕ್ಕೆ ಸಿಕ್ಕಿ ಬಿದ್ದಿದ್ದೇನೆ. ಹಾಗಾಗಿ ಮುಂದಿನ ದಾರಿಯನ್ನು ನೀನೇ ತೋರಿಸಬೇಕು. ಅರ್ಥ, ಮುಂದಿನ ದಾರಿಗೆ ಸಾಗಬೇಕು ಅಂತಾದ್ರೆ ದಾರಿಗೆ ಸಾಗುವುದಕ್ಕೆ ಬೇಕಾದಂತ ಹೆಜ್ಜೆಗಳೆಲ್ಲವನ್ನು ನಾವು ಇಡಬೇಕಾಗುತ್ತದೆ. ಸ್ಪಷ್ಟವಾಗಿ ನನಗೆ ಅರ್ಥವಾಗುವಾಗ ಹೇಳ್ತೇನೆ, ಕೇಳು. ಪ್ರಪಂಚದಲ್ಲಿ ನನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಾದ್ರೆ ಹೇಗೆ ಗೊತ್ತಾ? ಹೇಗೆ? ಪ್ರಪಂಚದಲ್ಲಿ ಒಂದಾದಂತಹ ದ್ವೈತವು ನಾನೇ, ವ್ಯಕ್ತ ಶಕ್ತಿಗಳು ನಾನೇ, ತ್ರಿಮೂರ್ತಿಗಳು ನಾನೇ, ಚತುರ್ವೇದಗಳು ನಾನೇ, ಪಂಚಭೂತಗಳು ನಾನೇ, ಷಟ್ಶಾಸ್ತ್ರಗಳು ನಾನೇ, ಸಪ್ತ ಋಷಿಗಳು ನಾನೇ, ಅಷ್ಟ ವಸುಗಳು ನಾನೇ, ನವಗ್ರಹಗಳು ನಾನೇ, ದಶ ದಿಕ್ಕುಗಳು ನಾನೇ, ಏಕಾದಶ ರುದ್ರರು ನಾನೇ, ತಂದೆ ತಾಯಿ ಗುರುಗಳು ಕೌರವರು ಪಾಂಡವರು, ಸತ್ಯ ಅಸತ್ಯ, ಮೇಲೆ ಕೆಳಗೆ, ರಾತ್ರಿ ಹಗಲು, ನ್ಯಾಯ ಅನ್ಯಾಯ, ನಿಶ್ಚಲತೆ ಚಂಚಲತೆ ಅನಿಶ್ಚಿತತೆ ಎಲ್ಲವೂ ನಾನಾಗಿದ್ದೇನೆ. ಎಲ್ಲವೂ ದೇವರೆಲ್ಲ ಯಾರು ಕಾಣುತ್ತಾನೋ ಅವರಿಗೆ ದೇವರನ್ನೆಲ್ಲ ಕಾಣುವುದು ಕೇವಲ ರೂಪ ಅಲ್ಲ, ವಿಶ್ವರೂಪ ಅಲ್ಲ, ದೇವರ ವಿರಾಟ್ ಕಟ್ಟುತ್ತಲೇ
ಯಾವುದು? ಇದನ್ನೆಲ್ಲ ಈಗ ಸರಿಯಾಗಿ ಅರ್ಥೈಸಿಕೊಳ್ತಾ ಇದ್ದವ ಹೌದಾ? ಈ ಪ್ರಾರ್ಥನೆ ಹೌದು. ಲೋಕ ಮುಖದಲ್ಲಿ ನಾನೊಬ್ಬ ಪರಾಕ್ರಮಿ ಅಂತ ಇಟ್ಟಿರಬಹುದು, ಅಥವಾ ನಿನ್ನ ಸಾಂಗತ್ಯದಿಂದಲಾಗಿ ಇಲ್ಲಿಯವರೆಗೆ ನಾನು ಸಾಧನೆಗಳನ್ನು ಮಾಡಿರಬಹುದು. ಆದರೆ ನಿಜವಾದ ಸಾಧನೆ ಅಂದ್ರೆ ಏನು, ನಿಜವಾದಂತಹ ಸ್ವರೂಪ ಅಂದ್ರೆ ಏನು, ಅದನ್ನೆಲ್ಲ ತೋರಿಸಿಕೊಟ್ಟದ್ದು ನೀನೇ ಭಗವಂತ, ಹಾಗೆ ನೀನೇ ಪರಮಾತ್ಮ. ಈಗ ಎಲ್ಲ ಸತ್ಯಾಸತ್ಯತೆಯನ್ನು ನಾನು ತಿಳಿದುಕೊಂಡವನಿದ್ದೇನೆ. ಅಷ್ಟೇ ಇಲ್ಲ, ನನ್ನಲ್ಲಿ ಏನು ಜಾಗೃತವಾಗಬೇಕು, ಯಾವ ಸಂದರ್ಭಕ್ಕೆ ಮಾಡಿಸಬೇಕು ಅದನ್ನ ಸರಿಯಾದ ಸಂದರ್ಭಕ್ಕೆ ನೀನು ಮಾಡಿಸಿದವನಿ. ಹೌದಾ? ಆದಿ ಅಂತ್ಯ ರಹಿತನಾಗಿರುವಂತಹ ನೀನಾಡಿದ ಸಕಲ ವಚನಗಳನ್ನ ಪಾಲಿಸುವುದಕ್ಕೆ ಸಿದ್ಧನಾದವ ಈ ಪಾರ್ಥನಿದ್ದಾನೆ. ಹಾಗಾಗಿ ಈ ಅಪರೂಪದ ಸನ್ನಿವೇಶವನ್ನು ನೋಡಿದಾಗ ನಾನು ಸರಿಯಾಗಿ ಮುಂದೇನು ಮಾಡಬೇಕು ಹೇಳುವುದನ್ನ ತಿಳಿದವನಿದ್ದೆ. ಹಾಗಾದ್ರೆ ನಿನ್ನ ಕರ್ಮ ಏನುಂಟು ಆ ಕರ್ಮದ ಮಾರ್ಗದಲ್ಲಿ ಸಾಗು, ಕರ್ಮವೇ ನಿನಗೆ ಫಲವನ್ನು ಕೊಡು. ಓಂ ನಮಃ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಹೇಳಲೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಬಂದು ಬಂದವರನೆ ಕಾದು ಹೇಳಲೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಹೇಳಲೇ
ನಿಮಗೆ ಹೇಳಲೇ ಇಲ್ಲಿ ಕಂದನು ವಯೋವರ್ಷದಲ್ಲಿ ನಿಮಗೆ ಹೇಳಲೇ ಅಜ್ಜ ನಿಮಗೆ ಹೇಳಲೇ ಗೋಚಯ ಒಂದೇ ಎಳೆದ ದಿವಸ ನಮ್ಮ ಲಕ್ಷ್ಮಿ ಗೋಚಯ ಮೊಮ್ಮಗನೇ, ನಿಜವಾಗಿ ನಿನ್ನನ್ನು ನೋಡಿದಾಗ ಇಷ್ಟು ದಿನಗಳ ಪರ್ಯಂತ ಪ್ರೀತಿಯಿಂದಲೇ ಮಾತನಾಡಿಸಬೇಕು ಅಂತ ಇದ್ದದ್ದು ಹೌದು, ಮಾತನಾಡಿಸಿದವನು ಹೌದು. ಆದರೆ ಇಂದು ಒಂದು ರೀತಿಯ ಗೊಂದಲ ನನ್ನ ಪಾಲಿಗೆ. ಯಾಕೆ ಅಂದರೆ ನನ್ನೆದುರಿಗೆ ಅಜ್ಜಯ್ಯನಾಗಿ ಬಂದವನು ಅಥವಾ ವೈರಿಯಾಗಿ ಬಂದವನು ದ್ವಂದ್ವತೆ ಕಾಡುವುದು ಸಹಜ. ಆ ಕಾರಣಕ್ಕೆ ವೈರಿಯಾಗಿಯೇ ಬಂದದ್ದೇ ಹೌದಾದ್ರು ನೀನು ನನಗೆ ಅಜ್ಜನೇ ಅಲ್ವೇ? ಹಾಗಾಗಿ ಅಜ್ಜ ಅಂತಲೇ ಕರೆಯಲೇಬೇಕು. ಓ ಅಜ್ಜಯ್ಯ, ನಿನ್ನನ್ನು ನೋಡಿದಾಗ ನಿನ್ನಲ್ಲಿ ಕೆಲವು ವಿಚಾರವನ್ನು ಹೇಳಬೇಕು ಅಂತ ಅನಿಸುವುದು. ಈಗಾಗಲೇ ವನವಾಸದಲ್ಲಿ ನಾವೆಲ್ಲ ಇದ್ದಂತಹ ಸಂದರ್ಭ ನಾನು ತಿಳಿದುಕೊಂಡದ್ದು ಹೀಗೆ. ಕುಂತಿದೇವಿ ನಮ್ಮ ಐವರಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಎಂಬಂತಹ ವಿಚಾರ ಅರಮನೆಯ ಒಳಗಿರುವಂತಹ ಗಾಂಧಾರಿಗೆ ತಿಳಿದ ಗಾಂಧಾರಿ ಹೊಟ್ಟೆಯನ್ನು ಬಡಿದುಕೊಂಡಳಂತೆ. ಹಾಗಿದ್ರೆ ಅರಮನೆಯ ಒಳಗಿರುವಂತಹ ಗಾಂಧಾರಿ ದೇವಿಗೆ ತಿಳಿದಿದೆ ಅಂತಾರೆ. ಅರಮನೆಯ ಹೊರಗಿರುವಂತಹ ನಮ್ಮೆಲ್ಲರಿಗಿಂತ ಹಿರಿಯ ವ್ಯಕ್ತಿಯಾಗಿರುವಂತಹ ಭೀಷ್ಮಾಚಾರ್ಯರಿಗೆ ಯಾಕೆ ತಿಳಿಲಿಲ್ಲ? ಇದು ನಾನು ತಿಳಿಯುವುದು. ಜೊತೆಗಿನ್ನೊಂದು ತಿಳಿಯುವುದಲ್ಲ, ನನ್ನಲ್ಲಿ ಕೇಳುವುದು ಈಗ ಅಲ್ವಾ? ಸರಿ ಮಮ್ಮ. ಹಾಗೆ ತಿಳಿದವರೇ ಇವರು ಹೌದು ಅಂತ ಅಲ್ಲೇ ಕುಂತಿದೇವಿಯನ್ನು ವಿಪಿನದಲ್ಲೇ ಯಾಕೆ ಬಿಟ್ಟು ಅವಳನ್ನು ಹಸ್ತಿನೆಯವರೆಗಾಗಿ ಕರೆತರಿಸಿಕೊಳ್ಳಬಹುದಿತ್ತು. ಅಷ್ಟೇ ಅಲ್ಲ, ಬಾಳಂತನವನ್ನು ಮಾಡಬಹುದಿತ್ತಲ್ಲ. ಹಾಗೆ ಒಬ್ಬ ತಾಯಿಯ ಮಗನಾಗಿ ನಾವು ಯೋಚನೆ ಮಾಡಿದ್ದು. ಸರಿ ಮಮ್ಮ. ಬಿಡಿ, ನಾವಾಗ ಬೆಳೆದವರಲ್ಲವೇ ಅಲ್ಲ, ನವಜಾತ ಶಿಶುಗಳು. ಆದರೆ ಬೆಳೆಯುತ್ತಾ ಇರುವಂತ ವೇಳೆಯಲ್ಲಿ ನೀವೇ ಇದ್ದಾಗ ನಿಮ್ಮೆದುರಿನಲ್ಲಿ ಅನೇಕ ಘಟನೆಗಳು ನಡೆದೇ ಹೋಗಲಿಲ್ವೇ? ನನ್ನ ಅಣ್ಣ ಅಥವಾ ನಾವೆಲ್ಲ ವಾಸವಾಗಿರುವಂತಹ ಅರಗಿನ ಮನೆಗೆ ಬೆಂಕಿಯನ್ನ ಕೊಟ್ಟವ ಯಾರು ಅಂತ ನೋಡಿದ್ರೆ ನಿನ್ನ ಮೊಮ್ಮಗನೇ ಅಲ್ವೇ ಅಜ್ಜ? ಆ ಕೌರವ ನಾವು ವಾಸವಾಗಿರುವಂತಹ ಮನೆಗೆ ಬೆಂಕಿಯನ್ನ ಕೊಟ್ಟವ. ಅದರ ಜೊತೆಗೆ ಇನ್ನು ನನ್ನ ದೊಡ್ಡಣ್ಣ ಮತ್ತೊಬ್ಬ ಭೀಮಸೇನ. ಆ ಭೀಮಸೇನಿಗೆ ವಿಷಪ್ರಾಸನವನ್ನು ಮಾಡಿಸುವುದಕ್ಕೆ ಮುಂದಾದ ಆ ಸಂದರ್ಭದಲ್ಲಿಯೂ ನೀವಿದ್ದವರೇ, ಬೆಂಕಿ ಹಾಕಿದಂತಹ ಸಂದರ್ಭದಲ್ಲಿಯೂ ನೀವಿದ್ದವರೇ. ಹೆಚ್ಚೇಕೆ ತುಂಬಿದಂತಹ ಸಭೆಯಲ್ಲಿ ಮೊದಲು ನನ್ನ ಅಣ್ಣನಿಗೆ ಬಂದದ್ದು ದ್ಯೂತದ ಆಹ್ವಾನ. ಸ್ವೀಕರಿಸಿದಂತಹ ಅಣ್ಣ ದ್ಯೂತವನ್ನು ಆಡುವುದಕ್ಕೆ ಪ್ರಾರಂಭಿಸಿದ. ನಾವೆಲ್ಲ ತಿಳಿದ ಸತ್ಯವೇ ಅಲ್ವಾ ಅಜ್ಜ? ಅಲ್ಲಾದದ್ದು ಬರೇ ದ್ಯೂತ ಅಲ್ಲ, ಮೋಸದ ದ್ಯೂತ ಎಂಬುದಾಗಿ ಆ ಸಂದರ್ಭ ನೀವೇ ಉಪಸ್ಥಿತರಿದ್ದವರಲ್ವೇ? ಅದರ ನಂತರದಲ್ಲಾದದ್ದಾದ್ರೂ ಏನು? ಪ್ರತಿಯೊಬ್ಬರನ್ನು ಕಳೆದುಕೊಂಡವ ನನ್ನಣ್ಣ. ಆ ಸಂದರ್ಭದಲ್ಲಿ ಇನ್ನು ಇಡುವುದಕ್ಕೆ ಏನೂ ಇಲ್ಲ ಅಂತ ಬಂದಾಗ ಆ ಕೌರವ ಪಾಂಚಾಲೆಯನ್ನ ಸಭೆಯ ಮಧ್ಯೆ ಬರುವುದಕ್ಕೆ ಹೇಳಿದ. ಅಷ್ಟೇ ಅಲ್ಲ, ಅವಳ ಸೀರೆಯನ್ನು ಸೋಲಿಸುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ನೀವಿದ್ದವರಲ್ಲವೇ ಅಜ್ಜಯ್ಯ? ಹಾಗಾಗಿ ಇಂತಹ ಅದೆಷ್ಟೋ ಘಟನಾವಳಿಗಳಲ್ಲಿ ಇದ್ದಂತಹ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಋಷಿಮುನಿಗಳು ನಮ್ಮನ್ನ ಹಸ್ತಿನೆಯವರೆಗಾಗಿ ಕರೆತಂದವರು, ನಿಮ್ಮಲ್ಲಿ ಹೇಳಿದವರು. ಅಷ್ಟೇ ಅಲ್ಲ, ನಮ್ಮ ತಂದೆ ಅಳಿದ ಮರುಗಳಿಗೆಂದಲಾಗಿ ನಮ್ಮನ್ನ ಬೆಳೆಸಿದವರು ನೀವು. ಹೀಗೆ ಮಾಡಬೇಕು, ಇದು ಸರಿ, ಇದು ತಪ್ಪು ಎಂಬುದಾಗಿ ಸಕಲ ಬೋಧನೆಗಳನ್ನ ಮಾಡಿದವರು ನೀವು. ಅಂತಹ ನೀವೇ ಶಸ್ತ್ರಾಸ್ತ್ರಗಳನ್ನ ಹಿಡಿದು
ಅಂತಹ ಪ್ರೀತಿಯ ಮೊಮ್ಮಕ್ಕಳ ಇದಿರಿನಲ್ಲಿ ಹೋರಾಟವನ್ನು ಮಾಡುವುದಕ್ಕಾಗಿ ಬಂದಿದ್ದೀರಿ. ನಿಮ್ಮಲ್ಲಿಯೇ ಕೇಳ್ತೇನೆ ಅಜ್ಜಯ್ಯ, ಏನು ಮೊಮ್ಮಗನೇ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ಯಾವ ರೀತಿಯ ನ್ಯಾಯ ಅಜ್ಜ? ಆಯ್ತು ಆಯ್ತಾಯ್ತು ಮೊಮ್ಮಗನೇ. ಅಜ್ಜ. ನನ್ನ ಮೊಮ್ಮಗ ಪಾರ್ಥ ಬಹಳ ಸಂಗ್ರಹ ಮಾಡಿದ್ದಾನೆ ಅಂತ ಕೇಳಿದ್ದೇನೆ. ಇಷ್ಟೊಂದು ವಿಷಯ ಸಂಗ್ರಹ ಮಾಡಿದ್ದಾನೆ ಅಂತ ಗೊತ್ತಾಗಿದ್ದು ಇವತ್ತೇ ನನಗೆ. ಹೌದಾ? ಹೌದು ಮೊಮ್ಮಗನೇ. ಇದರಿಗೆ ನೀ ಬಂದ ಕಾರಣಕ್ಕಾಗಿ. ಹಾಗಾದ್ರೆ ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೇನೆ. ಹೌದಾ? ಬದುಕು ಮೊದಲು ಆಡಿದ ನೀನು ಪಾರ್ಥನಾದ್ರೂ ಆಡಿದ ಭಾಷೆ ಮಾತ್ರ ಎನಲು ಬೇಡ ಬಾಲ ಭಾಷೆ ಆಡಬೇಡವೋ ಎನಲು ಬೇಡ ಬಾಲ ಭಾಷೆ ಬಾಲ ಭಾಷೆ ಬಾಲ ಭಾಷೆ ಬಾಲ ಭಾಷೆ ಆಡಬೇಡವೋ ನಿನಗೆ ಈಗ ಮೊಮ್ಮಗನೇ. ಅಜ್ಜಯ್ಯ, ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದೀಯ ನೀನು. ರಣದಾರುಣಿಗೆ ಬಂದು ಬಾಣಗಳ ಸುರಿಮಳೆ ಮಾಡಬೇಕಿತ್ತು ನೀನು. ಆದ್ರೆ ಪ್ರಶ್ನೆಗಳು ತಂದೆ ಅಳಿದ ದಿವಸದಿಂದ ಎಮ್ಮ ರಕ್ಷಿಸಿ. ಹೌದು, ಶತಶೃಂಗ ಪರ್ವತದಿಂದ ಇಲ್ಲಿಯವರೆಗೆ ಬಂದ ಮೇಲೆ ಹೌದು, ನೀವೇ ನಮ್ಮನ್ನು ಸಾಕಿದವರಲ್ಲಿ. ಹೌದು ಮೊಮ್ಮಗನೇ. ಕುಂತಿ ಹಳದಿದ್ದವಳೆ ಎಂಬುದು ಇಲ್ಲಿರುವಂತ ಗಾಂಧಾರಿ ಗೊತ್ತಾಗ್ತದೆ. ನಿಮಗೆ ಯಾಕೆ ಗೊತ್ತಾಗ್ಲಿಲ್ಲ? ಮೊಮ್ಮಗನೇ, ಅಜ್ಜ, ಗಂಡ ಹೆಂಡತಿ ಮುಟ್ಟಿದ್ರೆ ಸಾವು ಎಂಬಂತ ಶಾಪ ಯಾರಿಗೆ ಅಂತ ಬೇಡ.
ಗಂಡ ಹೆಂಡತಿ ಮುಟ್ಟು ಸಾವು, ಆದರೂ ಹೆಂಡತಿಗೆ ಮಕ್ಕಳಾಗ್ತಾರೆ ಅಂತ ಯೋಚನೆ ಮಾಡಬೇಕು ನಾವು, ಹಳೆ ತಲೆಗಳು ತಾನೆ, ಅಷ್ಟೇ ಸಾಕು. ಸರಿ. ಆಮೇಲೆ ಋಷಿ ಮುನಿಗಳು ಬಂದು ಒಪ್ಪಿಸಿದ್ದು. ಹೌದು. ಈ ಲೋಕದಲ್ಲಿ ಹೆಚ್ಚಿನೆಲ್ಲವೂ ಋಷಿ ಪ್ರಣೀತವಾಗಿತ್ತು. ಋಷಿ ಮುನಿಗಳು ಹೇಳಿದಾಗ ನಾವು ಒಪ್ಪಬೇಕು. ಹಾಗಾಗಿ ಅವರು ಒಪ್ಪಿದ ಮೇಲೆ ನಾವು ಒಪ್ಪಿದ್ದು, ಸ್ವೀಕರಿಸಿದ್ದು. ಸರಿ. ಒಂದು ಸಂಶಯ ಹೋಯ್ತಾ? ಹೋಯ್ತು. ಅರಗಿನ ಮನೆಗೆ ಬೆಂಕಿ ಹಾಕಿದ್ರು, ಕೊಟ್ಟವ ಕೌರ. ಯುವರಾಜ್ಯಾಭಿಷೇಕ ಯಾರಿಗಾಗಿತ್ತು ಮೊಮ್ಮಗನೇ? ಆದದ್ದು ನನ್ನ ಅಣ್ಣನಿಗಲ್ಲ. ಅದನ್ನು ಉಳಿಸ್ಕೊಳ್ಳೋದಾದ್ರೆ ನಾವೇನು ಮಾಡುವುದು? ಸರಿ ಬಿಡು, ಜೀವಿತದ ಪ್ರಕರಣ ಹೇಳ್ತೀಯ ನೀನು. ಹೌದು, ಅಲ್ಲಾಗದ್ದು ಮೋಸ ಅಲ್ವಾ? ಸಭೆಯಲ್ಲಿದ್ದವರು ನೀವೇ ಹೇಳ್ಬೋದಿತ್ತು ಅಂತ. ನಿಮ್ಗೆ ಯಾರಿಗೂ ಆವಾಗ ಅಜ್ಜ ಸಭೆಯಲ್ಲಿದ್ದಾರೆ ಅಂತ ನೆನಪೇ ಆಗಲಿಲ್ವೇನೋ? ನಾವು ಹೇಳಬಹುದಿತ್ತು, ಆದರೆ ಧರ್ಮ ಅಲ್ಲ ಅಂತ ತಿಳಿದರು. ಹೌದು. ದ್ಯೂತ ಆಡಿದ ಅಣ್ಣನ ಕೈ ಸುಡ್ತೇನೆ ಅಂತ ಬೆಂಕಿ ಹಿಡ್ಕೊಂಡು ಬಂದಿದ್ದು ಯಾರು? ನಾನೇ. ಆದರೂ ಯಾಕೆ ಸುಡಲಿಲ್ಲ? ಧರ್ಮ ಅಲ್ವೇನು? ಅದಕ್ಕಾಗಿ ನಾನು ಸುಮ್ಮನೆ ಇದ್ದೀನಿ. ಹೌದು. ಸರಿ. ಸೀರೆ ಸುಳಿಯುವಂತ ಪ್ರಕರಣ ಬಂತು. ಅದಕ್ಕೆ ಉತ್ತರ ಇಲ್ಲವೋ ನನ್ನಲ್ಲಿ? ಯಾವುದು ನಮ್ಮ ಹಸ್ತಿನಿಯ ಪವಿತ್ರ ಸಭೆಯಲ್ಲಿ ಆಗಬಾರದು ಅಂತಿತ್ತು, ಅದು ಹಾಗೆಯೇ ಹೋಯ್ತು ಮೊಮ್ಮಗನೇ. ಭಗವಂತನ ಅನುಗ್ರಹದಿಂದಾಗಿ ನಮ್ಮ ಕುಲದ ಮಾನೇನೆ ಮಾನ ಉಳಿಸಿಕೊಂಡಿದ್ದಾಳೆ. ಅಷ್ಟನ್ನು ಮಾತ್ರ ನಿನ್ನ ಅಜ್ಜ ಹೇಳಬಹುದೇ ಬಿಟ್ರೆ ಇನ್ನೇನನ್ನು ಹೇಳುವುದಕ್ಕೆ ಅಜ್ಜ ಶಕ್ತನಲ್ಲ ಮೊಮ್ಮಗ. ಇನ್ನು ಆಮೇಲೆ ಮರುದ್ಯೂತಕ್ಕೆ ನಿಮ್ಮನ್ನು ಕರೆದ್ರು ಅಲ್ವಾ? ಮೊದಲಾಗಿದ್ದು ಮೋಸ ಅಂತ ಗೊತ್ತಿದ್ದ ಮೇಲೆ ಮತ್ತೆ ಯಾಕೆ ಬಂದ್ರು? ಕರೆದ ಮೇಲೆ ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಆವಾಗಲೂ ಅಜ್ಜಿ ನೆನಪಾಗಲಿಲ್ಲ ನಿಮ್ಗಲ್ವಾ? ನಿಮ್ಗೆ ವಿದುರ ಹೇಳಿಲ್ವಾ ಹೋಗಬೇಡಿ ಮೋಸ ಉಂಟು ಅಂತ? ಹೇಳಿದವ. ಆದರೂ ನೀವು ಬಂದ್ರಿ ಅಲ್ವಾ? ಹೌದು. ಅಂದ್ರೆ ಅಜ್ಜನನ್ನು ಬರೀ ಆಕ್ಷೇಪ ಕಟ್ಟೇ ಇಟ್ಕೊಂಡಿದ್ದೆ ಬಿಟ್ಟು ಅಜ್ಜನ ಹೇಳಲಿಕ್ಕೆ ಮಾಡ್ಲಿಕ್ಕೆ ಇಟ್ಕೊಳ್ಳಿಲ್ಲ ನೀವು. ಅಜ್ಜ ಸಂದರ್ಭದಲ್ಲಿ ಮಾತಾಡ್ಬಹುದು ಅಂತ ನಾವು ತಿಳಿದೆವು. ಹಾಗೆ ಎಲ್ಲ ಸಂದರ್ಭದಲ್ಲೂ ಮಾತಾಡುವಂತ ಶಕ್ತಿ ನಿನ್ನ ಅಜ್ಜ ಕಳ್ಕೊಂಡು ಕೆಲವು ಕಾಲ ಆಯ್ತು. ಸರಿ ಅಜ್ಜ. ಮತ್ತು ನಮ್ಗೆ ಗೊತ್ತುಂಟು, ನಮ್ಮ ಮಾತನ್ನು ಯಾರು ಕೇಳ್ತಾರೋ ಅಲ್ಲಿ ಮಾತ್ರ ನಾವು ಆಡಬೇಕು ಮಾತನ್ನ. ಇನ್ನು ಕೇಳುವುದಿಲ್ಲ ಅಂತ ಗೊತ್ತಾದ ಮೇಲೆ ಮಾತಾಡಿ ಹಾಳು ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ಆಗಿದೆ ಅಜ್ಜಯ್ಯ. ಈಗ ಮೊಮ್ಮಗನೇ ಅಜ್ಜ, ಧರ್ಮರಾಜರಾದ್ರು ಯಾರು? ಧರ್ಮಾತ್ಮನಿದ್ದಾನೆ ಆತ. ಧರ್ಮಾತ್ಮನ ಅಂತ ಧರ್ಮರಾಯ ಮಾಡಿದ ಕಾರ್ಯದಲ್ಲಿ ಯಾವ ಕಾಲಕ್ಕೂ ತಪ್ಪನ್ನು ಹುಡುಕುವುದು ನನ್ನ ಅಭ್ಯಾಸ ಅಲ್ಲ. ಹಾಗಾಗಿ ದ್ರೌಪದಿ ಕೇಳಿದ ಪ್ರಶ್ನೆಗೂ ನಾನು ಉತ್ತರಿಸಲಿಲ್ಲ. ಯಾಕಂದ್ರೆ ಧರ್ಮರಾಯ ಮಾಡಿದ ಕಾರ್ಯ ನಿಮ್ಮ ಅಣ್ಣನ್ನು ನೀವೆಲ್ಲ ನಂಬುತ್ತೀರಿ ಅಂತಾದ್ರೆ ಅಜ್ಜನನ್ನು ನಂಬಲೇಬೇಕು. ನಾವು ಅಣ್ಣನನ್ನು ನಂಬುತ್ತೇವೆ, ಅಜ್ಜನನ್ನು ನಂಬುತ್ತೇವೆ, ಪರಮಾತ್ಮನನ್ನು ನಂಬುತ್ತೇವೆ, ಧರ್ಮವನ್ನೇ ನಂಬುವವರು ನಾವು. ಹಾಗಿದ್ದ ಮೇಲೆ ಇದೆಲ್ಲ ಹುರುಳಿಲ್ಲದ ಮಾತು ಮಗು. ಇದಕ್ಕೆ ನಾವು ಬಾಲಭಾಷೆ ಅಂತ ಹೇಳ್ತೇವೆ. ಹೌದು, ಕಾಯಬೇಕಾದ ನೀವು ಕೊಲ್ಲುವುದಕ್ಕೆ ಬಂದ್ರ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಯಾವ ನ್ಯಾಯ? ಮಗು, ನೋಡುವುದಕ್ಕೆ ಎರಡೂ ಬೆಳ್ಳಗಿರ್ತದೆ ಮಗನೇ, ಆದ್ರೆ ಪರಿಣಾಮ ಬೇರೆ ಬೇರೆ ಆಗಿರ್ತದೆ. ಯಾಕೆಂದ್ರೆ ಯಾರೇ ಯಾರ ಅಂತರಂಗದಲ್ಲಿ ವಿಷದ ಭಾಂಡವಿದೆ, ಯಾರೇ ಯಾರ ಅಂತರಂಗದಲ್ಲಿ ಅಮೃತವಿದೆ ಅಂತ ತಿಳಿದವ ಯಾರು? ನಾನೂ ಅಲ್ಲ, ನೀನೂ ಅಲ್ಲ, ನಿನ್ನೊಟ್ಟಿಗಿದ್ದಂತ ಅವ ಕೃಷ್ಣ ನಿನ್ನೊಟ್ಟಿಗಿದ್ದವ. ಅವನಲ್ಲಿ ಕೇಳು, ನನ್ನ ಅಜ್ಜ ಕೋಪವನ್ನು ನಮ್ಮನ್ನ ಕೊಲ್ಲುವುದಕ್ಕೆ ಬಂದರು ಅಥವಾ ಮೋದದಿಂದ ಮಡಿಯುವುದಕ್ಕೆ ಬಂದಿದ್ದಾರು ಅಂತ ಅವನಲ್ಲಿ ಕೇಳು. ನಿನ್ನ ಅಜ್ಜನ ಅಂತರಂಗ ಏನು ಅಂತ ಅಬುಜನಾಮ ಹೇಳ್ತಾನೆ. ಈಗ ಬೇಡ, ಯುದ್ಧ ಮುಗಿದು ಸಂಜೆ ಬಿಡದಿಗೆ ಹೋಗ್ತಿರಲ್ಲ, ಆ ಬಿಡದಿಯಲ್ಲಿ ಕೇಳು. ಅವೆಲ್ಲ ಸವಿವರವಾಗಿ ಹೇಳ್ತಾನೆ.
ಆದ್ರೆ ಈಗ ಮಾಡಬೇಕಾದ್ದೇನು ಗೊತ್ತುಂಟ? ಏನು? ನೀನು ಬಹಳ ಶಸ್ತ್ರಾಸ್ತ್ರವನ್ನು ಸಂಗ್ರಹಿಸಿದ್ಯಂತೆ. ಸಾಮಾನ್ಯದ ಯಾವುದು ಬೇಡ ನನಗೆ. ಕಡೆ ದಿಕ್ಕಿನ ಒಡೆಯ ಮರಣ ತ್ರಿನಯನಿತ್ತಂತ ಒಂದು ಶರಂಕಂತ ನಿನ್ನಲ್ಲಿ ಪಾಶುಪತಾಸ್ತ್ರ, ಆಶುಪಥವನ್ನು ಅದನ್ನ ಪ್ರಯೋಗಿಸು, ಮುಂದುವರಿಸುತ್ತೇವೆ.